ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಗುಪ್ತ ನವರಾತ್ರಿ ಬಗ್ಗೆ ಹಾಗೆ ವರಾಹಿ ಅಮ್ಮನವರ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಹಾಗೆಯೇ ಒಟ್ಟು ಎಷ್ಟು ನವರಾತ್ರಿಗಳಿದೆ, ಯಾವ ರೀತಿ ಪೂಜೆ ಮಾಡಬೇಕು, ಆಷಾಢ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ವರಾಹಿ ಅಮ್ಮನವರ ಪೂಜೆನ ಯಾವತ್ತಿಂದ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಜೊತೆಗೆ ವರಾಹಿ ಅಮ್ಮನವರ ಪೂಜೆಯನ್ನು ಸರಳವಾಗಿ ಮಾಡುವಂಥ ವಿಧಾನ, ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಮತ್ತು ಮನೆಗಳಲ್ಲಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಹೇಗೆ ಮಾಡೋದು ಅಂತೆಲ್ಲ ಅಂದ್ಕೋಬೇಡಿ. ದೇವಿಯನ್ನು ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು. ಈಗ ನಾನು ಹೇಳೋ ಅಂಥ ಸರಳವಾದ ವಿಧಾನದಲ್ಲಿ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಬಹುದು. ಬನ್ನಿ ಈಗ ಪೂಜಾ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಒಂದು ವರ್ಷದಲ್ಲಿ ಒಟ್ಟು 2 ನವರಾತ್ರಿ ಇದೆ. ಇದು ನಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ. ಒಂದು ಚೈತ್ರ ನವರಾತ್ರಿ, ಇನ್ನೊಂದು ಶರದ್ ನವರಾತ್ರಿ. ಚೈತ್ರ ನವರಾತ್ರಿಯನ್ನು ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಶರದ್ ನವರಾತ್ರಿಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ನಿಮಗೂ ಕೂಡ ಗೊತ್ತಿದೆ, ನಾವೆಲ್ಲರೂ ಆಚರಣೆ ಮಾಡೋದು ಶರದ್ ನವರಾತ್ರಿ. ಅದಲ್ಲದೆ ಇನ್ನೂ 2 ನವರಾತ್ರಿಗಳಿದೆ. ಒಂದು ಮಾಘ ಮಾಸದಲ್ಲಿ ಬರುವಂಥ ಶ್ಯಾಮಲಾ ನವರಾತ್ರಿ, ಇನ್ನೊಂದು ಈ ಆಷಾಢ ಮಾಸದಲ್ಲಿ ಬರುವಂಥ ಗುಪ್ತ ನವರಾತ್ರಿ. ಈ ಒಂದು ನವರಾತ್ರಿಯನ್ನು ಸಿದ್ಧಿ ಸಾಧನೆಗಾಗಿ ಸಾಧಕರು ಆಚರಣೆ ಮಾಡುವಂಥ ನವರಾತ್ರಿ ಇದು. ಹಾಗಾಗಿನೇ ವರಹ ದೇವಿಯನ್ನು ಈ ಗುಪ್ತ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ. ಈ ಗುಪ್ತ ನವರಾತ್ರಿಯನ್ನು ವರಾಹಿ ನವರಾತ್ರಿ ಅಂತ ಕೂಡ ಕರೆಯಲಾಗುತ್ತೆ. ಇದೇ ಜುಲೈ 14ನೇ ತಾರೀಕು ಆಷಾಢ ಅಮಾವಾಸ್ಯೆ ಇದೆ. ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಮತ್ತು 15ನೇ ತಾರೀಕಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. 15ನೇ ತಾರೀಕಿಂದ 9 ದಿನಗಳ ಕಾಲ ಗುಪ್ತ ನವರಾತ್ರಿ ಅಥವಾ ವರಾಹಿ ನವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ನಮಗೆ ಪದ್ಧತಿ ಇಲ್ಲ, ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಮನೇಲಿ ವರಾಹಿ ಅಮ್ಮನವರ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂತ ಹೇಳಿ ಪೂಜೆ ಮಾಡದೇ ಇರಬೇಡಿ. ಪ್ರತಿಯೊಬ್ಬರೂ ಕೂಡ ಈ ದೇವಿನ ಆರಾಧನೆ ಮಾಡ್ಬೋದು. ಈ ಒಂದು ಗುಪ್ತ ನವರಾತ್ರಿ ಸಮಯದಲ್ಲಿ ವರಾಹಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಭೌತಿಕ ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆ, ಒಳ್ಳೆಯ ಆರೋಗ್ಯ, ರಕ್ಷಣೆ ಕೂಡ ಸಿಗುತ್ತೆ. ವರಾಹಿ ದೇವಿ ಅಂದರೆ ಸಪ್ತ ಮಾತೃಕೆಯರು ಅಂತ ನೀವು ಕೇಳಿರ್ತೀರ. ಅಂದರೆ ಲಲಿತಾ ದೇವಿಯ ಸಖಿಯರು ಅಂತ ಕೂಡ ಹೇಳ್ಬೋದು. ಆ ಸಪ್ತ ಮಾತೃಕೆಯರಲ್ಲಿ ಒಬ್ಬರು ಅಂದರೆ 5ನೇಯವರು ವರಾಹಿ ದೇವಿ. ವರಹ ಸ್ವಾಮಿ ನಿಮಗೆಲ್ರಿಗೂ ಕೂಡ ಗೊತ್ತು. ಈಗೆಲ್ಲ ಭೂಮಿಗೆ ಸಂಬಂಧಪಟ್ಟಂತೆ ಸ್ವಂತ ಮನೆ ಆಗಬೇಕು ಅಂತ ಹೇಳಿ ವರಹ ಸ್ವಾಮಿಯನ್ನು, ಭೂವರಹ ಸ್ವಾಮಿಯನ್ನು ನೀವೆಲ್ಲ ಕೂಡ ಪೂಜೆ ಮಾಡ್ತಾ ಇರ್ತೀರ. ನಿಮಗೆ ಈ ದೇವರ ಬಗ್ಗೆ ಕೂಡ ಗೊತ್ತಿದೆ. ಅದೇ ರೀತಿ ವರಾಹಿ ದೇವಿ ಅಂದರೆ ವರಹ ಸ್ವಾಮಿಯ ಅಂಶದಿಂದ ಬಂದಿರುವಂಥ ಒಂದು ಸ್ತ್ರೀ ರೂಪ, ಸ್ತ್ರೀ ಶಕ್ತಿ ಅಂತಲೇ ಹೇಳ್ಬೋದು. ದುರ್ಗಾದೇವಿ ಶಂಭ ನಿಶುಂಭನ ಜೊತೆ ಯುದ್ಧ ಮಾಡುವಾಗ ಅವನನ್ನು ಸಂಹಾರ ಮಾಡುವಂಥ ಸಲುವಾಗಿ ಯುದ್ಧ ಮಾಡುವಂಥ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಅವರವರ ಒಂದು ಅಂಶವನ್ನು ಸ್ತ್ರೀ ಶಕ್ತಿಯ ರೂಪದಲ್ಲಿ ಕಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲೇ ವರಹ ಸ್ವಾಮಿಯಿಂದ ಬಂದಿರುವಂಥ ಈ ಒಂದು ಸ್ತ್ರೀ ಶಕ್ತಿ ವಾರಾಹಿ ದೇವಿ. ಇವರನ್ನು ದಂಡನಾಯಕಿ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಯಾರಿಗೆ ಆಗಿದ್ರೂ ಕೂಡ ಅಷ್ಟೇ, ವಿಪರೀತ ವಾಮಾಚಾರದ ಸಮಸ್ಯೆ ಅಥವಾ ಶತ್ರುಗಳ ಕಾಟ, ಕೆಟ್ಟ ದೃಷ್ಟಿ ಆಗ್ತಾನೆ ಇರುತ್ತೆ ಅಂತೆಲ್ಲ ಭಯ ಇರುತ್ತೋ ಅವರು ನಿಮ್ಮ ಮನೆಯ ಸಮೃದ್ಧಿಗಾಗಿ ಮತ್ತು ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳ ಏಳಿಗೆಗಾಗಿ ಈ ಒಂದು ಆಷಾಢ ಮಾಸದಲ್ಲಿ 5 ದಿನ ಅಥವಾ 9 ದಿನ ಅಥವಾ ಒಂದೇ ಒಂದು ದಿನ ಆದ್ರೂ ಈ ವಾರಾಹಿ ಅಮ್ಮನವರ ಪೂಜೆನ ಮಾಡಬಹುದು. ಕೆಲವರು ಅಮಾವಾಸ್ಯೆಯಿಂದನೇ ಲೆಕ್ಕ ತಗೊಂಡು 9 ದಿನ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಅಮಾವಾಸ್ಯೆ ಆದ ಮರುದಿನ 15ನೇ ತಾರೀಕಿಂದ ಲೆಕ್ಕ ತಗೊಂಡು 9 ದಿನ ಪೂಜೆ ಮಾಡ್ತಾರೆ. ಆ ರೀತಿ ಮಾಡೋದಾದರೆ 14ನೇ ತಾರೀಕಿಂದ 22ನೇ ತಾರೀಕಿನ ತನಕ 9 ದಿನ ಆಗುತ್ತೆ. 15ನೇ ತಾರೀಕು ಮಾಡೋದಾದರೆ 15ರಿಂದ 23ನೇ ತಾರೀಕಿಗೆ 9 ದಿನ ಆಗುತ್ತೆ. ಈ ಮಧ್ಯದಲ್ಲಿ ಒಂದೇ ಒಂದು ದಿನ ಮಾಡ್ತೀವಿ ಅಂತ ಅನ್ನೋರು ಪಂಚಮಿ ತಿಥಿ ಇರುವಂಥ ದಿನವೇ ಮಾಡಬೇಕು. ಹಾಗಾಗಿ ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು ನಿಮಗೆ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ವಾರಾಹಿ ಅಮ್ಮನವರ ಪೂಜೆಯನ್ನು ನೀವು ಮಾಡಬಹುದು. ಈಗಾಗಲೇ ತಿಳಿಸಿದ್ದೀನಿ, 1 ದಿನ, 5 ದಿನ ಅಥವಾ 9 ದಿನ ಮಾಡಬಹುದು. ಒಂದೇ ಒಂದು ದಿನ ಮಾಡುವಂಥವ್ರು ಈ ಆಷಾಢ ಮಾಸದಲ್ಲಿ ಪಂಚಮಿ ತಿಥಿ, ಅಷ್ಟಮಿ ತಿಥಿ, ಷಷ್ಠಿ, ದಶಮಿ ಮತ್ತು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಮಾಡಬಹುದು. 1 ದಿನ ಪೂಜೆ ಮಾಡುವಂಥವ್ರು ಅಥವಾ 5 ದಿನ 9 ದಿನ ಮಾಡುವಂಥವ್ರು 14ನೇ ತಾರೀಕಿಂದ 23ನೇ ತಾರೀಕಿನ ಒಳಗಾಗಿ ಯಾವ ದಿನ ಆದರೂ ನೀವು ಮಾಡಬಹುದು. ಬೆಳಗ್ಗೆ 4 ಗಂಟೆಯಿಂದ
6 ಗಂಟೆ ಒಳಗಾಗಿ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ಅಥವಾ ಬೆಳಗ್ಗೆ ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಜೆ 6 ಗಂಟೆ ನಂತರ ಮಾಡಬಹುದು. ಈ 2 ಸಮಯದಲ್ಲಿ ಬಿಟ್ಟರೆ ಮತ್ತೆ ಮಧ್ಯಾಹ್ನನೋ ಅಥವಾ ಬೆಳಗ್ಗೆ ಒಂದು 10 ಗಂಟೆಗೆ 8 ಗಂಟೆಗೆ ಈ ಥರ ಎಲ್ಲ ಮಾಡೋದಕ್ಕಾಗಲ್ಲ. ಮಾಡೋ ಹಾಗಿದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ಗೋಧೂಳಿ ಸಮಯ, ಈ 2 ಸಮಯದಲ್ಲೇ ಮಾಡಬೇಕು. ಒಂದೊಂದು ದಿನ ಬೆಳಗ್ಗೆ ಮಾಡಿ ಒಂದೊಂದು ದಿನ ಸಂಜೆ ಮಾಡಬಹುದಾ ಅಂದರೆ ಖಂಡಿತವಾಗ್ಲೂ ಆ ರೀತಿ ಕೂಡ ಮಾಡಬಹುದು. ಇನ್ನು ಈ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಈಗ ಎಲ್ಲರೂ ಕೂಡ ಮನೆಯಲ್ಲಿ ವರಾಹಿ ದೇವಿಯ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಈ ದೇವಿಯ ಪ್ರತೀಕವಾಗಿ ದೀಪಗಳನ್ನು ಕೂಡ ನಾವು ಈ ಒಂದು ವ್ರತದಲ್ಲಿ ಪೂಜೆನ ಮಾಡಬಹುದು. ಕಾಮಾಕ್ಷಿ ದೀಪ ಆಗಿರಬಹುದು ಅಥವಾ ಯಾವುದೇ ಜೋಡಿ ದೀಪಗಳನ್ನು ಕೂಡ ಪೂಜೆ ಮಾಡಬಹುದು. ಹಾಗಾಗಿ ಕಾಮಾಕ್ಷಿ ದೀಪ ಇರುವಂಥವರು 9 ದಿನ ಕೂಡ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ವರಾಹಿ ದೇವಿ ಪೂಜೆನ ಮಾಡಬಹುದು. ಕಾಮಾಕ್ಷಿ ದೀಪ ಇಲ್ಲ ಅಂತ ಅನ್ನೋರು 2 ಜೋಡಿ ದೀಪಗಳನ್ನು ಒಂದು ಮಣೆ ಮೇಲೆ ಕೆಂಪು ವಸ್ತ್ರನ ಹಾಕಿ ಅದ್ರ ಮೇಲೆ ಈ ದೀಪಗಳನ್ನು ಇಡಬೇಕು. ದೀಪನ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಆ ಮಣೆ ಮೇಲೆ ದೀಪಗಳನ್ನು ಇಟ್ಟು ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ಹಾಕಿ ಈ ದೀಪಗಳನ್ನು ಹಚ್ಚಬೇಕು. 2 ದೀಪಗಳಿಗೆ ಸೇರಿಸಿ ಹೂವನ್ನು ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಆ ದೀಪಗಳ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ನಂತರ ನೈವೇದ್ಯಕ್ಕೆ ದೇವಿಗೆ ತುಂಬಾ ಇಷ್ಟವಾದಂಥ ಕೋಸಂಬರಿ, ಪಾನಕ, ಎಳ್ಳುಂಡೆ ಅಥವಾ ಹಣ್ಣುಗಳು ಅಂದರೆ ಬಾಳೆಹಣ್ಣು ಅಥವಾ ಕಲ್ಲಂಗಡಿ ಹಣ್ಣು, ನಿಮಗೆ ಸೀಸನ್ಗಳಲ್ಲಿ ಯಾವ ಹಣ್ಣು ಸಿಗುತ್ತೋ ನೋಡ್ಕೊಂಡು ಆ ಹಣ್ಣನ್ನು ಇಡ್ಬೋದು. ತುಂಬ ಇಷ್ಟ ಈ ದೇವಿಗೆ ಕಲ್ಲಂಗಡಿ ಹಣ್ಣು ತುಂಬ ಇಷ್ಟ ಆಗುತ್ತೆ. ಈ ರೀತಿ ನೈವೇದ್ಯನ ಇಡಬಹುದು. ಹಾಗೆ ತಾಂಬೂಲ ಇಡ್ತೀವಿ, ಪ್ರತಿದಿನ ಕೂಡ ತಾಂಬೂಲ ಇಡಬೇಕು. ಮತ್ತು ಈ ದೀಪಗಳನ್ನು ಒಂದು ಸಲ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೀವು ಎಷ್ಟು ದಿನ ಪೂಜೆ ಮಾಡ್ತೀರಾ, 1 ದಿನನ 5 ದಿನನ ಅಥವಾ 9 ದಿನನ ಅಲ್ಲಿ ತನಕ ಕದಲಿಸೋ ಹಾಗಿಲ್ಲ. ಒಂದಿನ ಇಟ್ಮೇಲೆ ನೀವು ಒಂದೇ ದಿನ ಪೂಜೆ ಮಾಡೋದಾದರೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಬೆಳಗ್ಗೆ ಸಂಜೆ 2 ಹೊತ್ತು ಪೂಜೆ ಮಾಡಿ ಸಂಜೆಗೆ ಕದಲಿಸಿ ಮಾರನೇ ದಿನ ಬೆಳಗ್ಗೆ ವಿಸರ್ಜನೆ ಮಾಡಬಹುದು. 5 ದಿನ ಇಡೋದಾದರೆ 5 ದಿನವೂ ಇಟ್ಟು ಪೂಜೆ ಮಾಡಿ 5ನೇ ದಿನ ರಾತ್ರಿ ಕದಲಿಸಿ ಮಾರನೇ ದಿನಕ್ಕೆ ವಿಸರ್ಜನೆ ಮಾಡಬಹುದು. ಇನ್ನು 9 ದಿನ ಇಡೋವಂಥವ್ರು ಮೊದಲನೇ ದಿನ ದೀಪ ಇಟ್ಟ ಮೇಲೆ 9ನೇ ದಿನದ ರಾತ್ರಿ ದೀಪಗಳನ್ನು ಕದಲಿಸಿ ಮಾರನೇ ದಿನ ವಿಸರ್ಜನೆ ಮಾಡ್ಬೋದು. ಈ ರೀತಿ ಮಾಡಬೇಕಾಗತ್ತೆ. ಈ ದೀಪಗಳು ಹಗಲು ರಾತ್ರಿ ಉರಿತಾನೆ ಇರಬೇಕು ಅಂತ ಏನಿಲ್ಲ. ನೀವು ಪೂಜೆ ಆಗೋ ತನಕ ನೀವು ಎಷ್ಟು ಅದಕ್ಕೆ ಎಣ್ಣೆ ತುಪ್ಪ ಹಾಕಿರ್ತೀರೋ ಅದು ಮುಗಿಯೋ ತನಕ ದೀಪಗಳು ಉರಿದ್ರೆ ಸಾಕು. ಇನ್ನೊಂದು ವಸ್ತು ಈ ದೇವಿಗೆ ತುಂಬಾ ಇಷ್ಟ ಆಗುತ್ತೆ, ಅದು ಕೆಂಪು ಗಾಜಿನ ಬಳೆಗಳು. ನೀವೇನು ತಾಂಬೂಲ ಇಡ್ತೀರಲ್ವ, ಎಲೆ, ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆಗೆ ಒಂದು 11 ರೂಪಾಯಿ ಕಾಣಿಕೆ ಇಡಬೇಕು ಮತ್ತು ಕೆಂಪು ಬಳೆಗಳನ್ನು ಇಡಬೇಕು. ಇದನ್ನು ಕೂಡ ಅಷ್ಟೇ ಎಲೆ ಅಡಿಕೆನ ಪ್ರತಿದಿನ ಬದಲಾಯಿಸಿ, ಬಳೆಗಳು ಮಾತ್ರ ನೀವು ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನವೂ ಕೂಡ ಇಟ್ಟು ಪೂಜೆ ಮಾಡಿ ಕೊನೆಯ ದಿನ ನೀವು ಇದನ್ನೆಲ್ಲ ವಿಸರ್ಜನೆ ಮಾಡಾದ್ಮೇಲೆ ಆ ಬಳೆಗಳನ್ನು ನೀವೇ ಹಾಕೋಬೋದು. ಅಥವಾ ದೇವಿಯ ಆಶೀರ್ವಾದದ ಪ್ರತೀಕವಾಗಿ ಮನೇಲಿರೋರು ನಿಮಗೆ ಬೇಕಾದವ್ರಿಗೂ ಕೂಡ 2 ಬಳೆಗಳನ್ನು ನೀವು ಕೊಡಬಹುದು. 6 ಅಥವಾ 12 ಬಳೆಗಳನ್ನು ಇಟ್ಟು ನೀವು ಪೂಜೆ ಮಾಡಬಹುದು. ಈ ಪೂಜೆನ ಮಾಡುವಂಥ ಸಮಯದಲ್ಲಿ ಓಂ ವರಾಹಿ ದೇವಿಯೇ ನಮಃ ಅಂತ 108 ಸಲ ಹೇಳ್ಕೊಂಡು ದೇವಿಗೆ ಕುಂಕುಮಾರ್ಚನೆ ಕೂಡ ಮಾಡಬಹುದು. ಅಥವಾ ಕೆಂಪು ಅಥವಾ ನೀಲಿ ಬಣ್ಣದ ಹೂಗಳು ಅಂದರೆ ಶಂಕುಪುಷ್ಪ ಆಗಿರಬಹುದು ಅಥವಾ ನೀಲಾಂಬರೆ ಹೂ ಆಗಿರ್ಬೋದು, ಈ ರೀತಿ ಇಂಥ ಹೂಗಳಿಂದ ದೇವಿಗೆ ಅರ್ಚನೆಯನ್ನು ಮಾಡ್ಕೋಬೇಕು. ಮತ್ತು ಕುಂಕುಮಾರ್ಚನೆ ಕೂಡ ಮಾಡಬಹುದು. ಅಥವಾ ಲಲಿತಾ ಸಹಸ್ರನಾಮವನ್ನು ಕೂಡ ಪಠನೆ ಮಾಡ್ಬೋದು. ತುಂಬ ಒಳ್ಳೆಯದು. ನಾನು ಒಂದು ಮಾತು ಹೇಳ್ತೀನಿ, ಎಷ್ಟೋ ಜನರಿಗೆ ಎಲ್ಲ ಮಾಡಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅವರ ಕೆಲಸದ ಒತ್ತಡದಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಈ 9 ದಿನ ಅಥವಾ ಈ ಆಷಾಢ ಮಾಸದಲ್ಲಿ ಪಂಚಮಿ, ಷಷ್ಠಿ, ಅಷ್ಟಮಿ, ದಶಮಿ, ಹುಣ್ಣಿಮೆ, ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಸಂಜೆ ಹೊತ್ತು ಲಲಿತಾ ಸಹಸ್ರನಾಮನ ಪಾಠನೆ ಮಾಡಿ. ಮತ್ತು ಓಂ ವಾರಾಹಿ ದೇವಿಯೇ ನಮಃ ಈ ಒಂದು ಮಂತ್ರನ ಕೂಡ 108 ಸಲ ಹೇಳ್ಕೊಳ್ಳಿ. ಇಷ್ಟನ್ನು ಮಾಡಿದ್ರೂ ಸಾಕು, ಆ ದೇವಿಗೆ ನಮ್ಮ ಪೂಜೆ, ನಮ್ಮ ಸೇವೆ ಎಲ್ಲ ಕೂಡ ತಲುಪುತ್ತೆ. ನಿಮ್ಮ ಕೋರಿಕೆ, ಬೇಡಿಕೆ ಏನೇ ಇದ್ರೂ ಕೂಡ ಈಡೇರುತ್ತೆ. ಅತಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕೋರ್ಟು ವಿಚಾರಗಳು, ಹಾಗೆ ಶತ್ರುಗಳ ಕಾಟ, ಇದೆಲ್ಲದರಿಂದ ತುಂಬ ಬೇಗನೆ ಮುಕ್ತಿ ಸಿಗುತ್ತೆ. ಸಾಧ್ಯವಾದವರು ನಿಮ್ಮ ಶಕ್ತ್ಯಾನುಸಾರ ಆ ದೇವಿ ಸೇವೆನ ಮಾಡಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ಸಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?